ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಟೈಮ್ 10:45 ಆಗಿದೆ. ಹೊರಗಡೆ ಹೋಗಿ ಟಿಫಿನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಇಲ್ಲಿ ಹೊಸದಾಗಿ ಒಂದು ಪೋಟೋಬಾ ಅಂತ ಹೇಳಿ ಟಿಫಿನ್ ಸೆಂಟರ್ ಸ್ಟಾರ್ಟ್ ಆಗಿದೆ. ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ಚೆನ್ನಾಗಿದೆ ಅಂತ ಹೇಳಿ. ಸೊ ಹಂಗಾಗಿ ತೋರಿಸ್ತೀನಿ ಎಲ್ಲಿದೆ ಏನು ಅಂತ ಹೇಳಿ, ನಿಮಗೂ ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಸೊ ಬನ್ನಿ ಹೋಗೋಣ, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಸೊ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಿದ್ದೆ ನಾನು, ಚೆನ್ನಾಗಿದೆ ಟೇಸ್ಟು ಅಂತ ಹೇಳಿ. ಸೊ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಇವಾಗ 11 ಆಗಿದೆ. ಸಂಡೇ ಗೊತ್ತಲ್ವ, ಲೇಟಾಗಿ ಎದ್ದಿರ್ತೀವಿ, ಸ್ವಲ್ಪ ಎಲ್ಲ ಲೇಟಾಗಿ ಆಗಿರುತ್ತೆ. ಹಾಗೆಯೇ ನಂದು ಗಿಡ ಅಂದರೆ ಲಕ್ಷ್ಮಿಗೆ ಕಾಯಿ ಇಟ್ಟಿರ್ತೀವಿ ಅಲ್ವಾ ಕಳ್ಸೋಕ್ಕೆ, ಅದು ಗಿಡ ಫುಲ್ ದೊಡ್ಡದಾಗ್ಬಿಟ್ಟಿತ್ತು. ಸೊ ಅದಕ್ಕೆ ಅದನ್ನ ಎಲ್ಲಾದ್ರೂ ನೆಟ್ಟು ಬರೋಣ ಅಂತ ಹೇಳಿ ತೊಗೊಂಡಿದ್ದೀವಿ, ಕಾರಲ್ಲಿ ಇಟ್ಕೊಂಡಿದ್ದೀವಿ. ನೋಡ್ಬೋದು ನೀವಿಲ್ಲಿ. ಸೊ ಅಂದರೆ ಅದರ್ಗುಂಚಿ ಅಂತ ಹೇಳಿ ಅಲ್ಲೇ ನಮ್ಮ ಶಾಪ್ಸ್ ಎಲ್ಲನೂ ಕೂಡ ಕಟ್ತಾ ಇದ್ದೀವಿ, ಅಪ್ಪಾಜಿ ಕಟ್ಟಿಸ್ತಾ ಇದ್ದಾರೆ. ಸೊ ಅಲ್ಲಿ ಹೋಗಿ ಇದನ್ನೆಲ್ಲನೂ ನೆಟ್ಟು ನೀಟಾಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ, 2 ಕೆಲಸ ಆಗುತ್ತೆ ಅಂತ ಹೇಳಿ. ಸೊ ಹಂಗೇನೆ ನಂದು ಸ್ವಲ್ಪ ಆಫೀಸ್ ಕೆಲಸ ಇತ್ತು, ಒಬ್ಬರನ್ನ ಮೀಟ್ ಆಗಬೇಕಿತ್ತು. ಸೊ ಹಂಗಾಗಿ ಅದು ಆಗುತ್ತೆ, ಎಲ್ಲನೂ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬನ್ನಿ, ಆ ಹೋಟೆಲ್ ಯಾವ ರೀತಿ ಆಗಿದೆ, ಏನು ಎತ್ತ ಅಂತೆಲ್ಲ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ, ಓಕೆನಾ? ನೀವು ಯಾರಾದರೂ ಹುಬ್ಳಿಯವರಿದ್ದರೆ ಹೋಗಿ ವಿಸಿಟ್ ಮಾಡಿ ಬರ್ಬೋದು. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಇವಾಗ ಹೋಗ್ತಾ ಇದ್ದೀವಿ. ಸೊ ಅದು ನಿಮಗೆ ಅಕ್ಷಯ ಪಾರ್ಕ್ ಅಂತ ಹೇಳಿ ಏರಿಯಾದಲ್ಲಿ ಸಿಗುತ್ತೆ, ಪೋಟೋಬಾ ಅಂತ ಹೇಳಿ. ಸೊ ಮಳೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಮಳೆ ಇದೆ ಅಂತಂದರೆ, ಸ್ವಲ್ಪ ಹೋಗೋ ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು, ಬಟ್ ಹುಬ್ಳಿನಲ್ಲಂತೂ ಕಂಟಿನ್ಯೂಸ್ ಡೈಲಿ ಮಳೆ ಬರ್ತಾನೆ ಇದೆ. ಸೊ ಈ ಥರ ಮಳೆ ಇದ್ದರೆ ಆಫೀಸಿಗೆ ಹೋಗೋದಕ್ಕೂ ಮನಸ್ಸಾಗಲ್ಲ, ಆರಾಮಾಗಿ ಮಲ್ಕೋಬೇಕು ಮನೆಯಲ್ಲಿ ಅಂತ ಅನಿಸುತ್ತೆ ಅಲ್ವಾ. ಸೊ ಕ್ಲೈಮೇಟ್ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ನೋಡಿ, ಇವಾಗ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಪೋಟೋಬಾ ಅಂತ ಹೇಳಿ ಒಂದು ನ್ಯೂ ಹೋಟೆಲ್ ಅಂತಲೇ ಹೇಳ್ಬೋದು. ಜಸ್ಟ್ ಟಿಫಿನ್ಸ್ ಮತ್ತು ಊಟನೂ ಕೂಡ ಅವೈಲೇಬಲ್ ಇದೆ ಅಂತ ಅನಿಸುತ್ತೆ. ನಾನು ಅಷ್ಟಾಗಿ ಮೆನ್ಯೂನ ನೋಡಲಿಲ್ಲ ಕರೆಕ್ಟಾಗಿ, ಬಟ್ ಟಿಫಿನ್ಸ್ನ ಆರ್ಡರ್ ಮಾಡಿದ್ವಿ. ಬನಾನಾ ಬನ್ಸ್ ಅಂದರೆ ನಂಗೆ ತುಂಬಾ ಇಷ್ಟ, ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ. ಸೊ ನೋಡೋಣ ಟೇಸ್ಟ್ ಇಲ್ಲಿ ಹೆಂಗಿರುತ್ತೆ ಅಂತ ಹೇಳಿ ಆರ್ಡರ್ ಮಾಡಿದ್ವಿ. ಬಟ್ ಲಿಟ್ರಲಿ ಹೇಳ್ತೀನಿ, ಬನ್ಸ್ ಮಾತ್ರ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ರವೆ ದೋಸೆ ಮತ್ತು ನಾರ್ಮಲ್ ಮಸಾಲ ದೋಸೆ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಬನಾನಾ ಬನ್ಸು ಟೋಟಲಿ ನನಗೆ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೊ ನ್ಯೂ ಹೋಟೆಲ್ ಅಲ್ವಾ, ಸೊ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಓಕೆ ಇದೆ ಟೇಸ್ಟು. ನೀವು ಯಾರಾದರೂ ಇದ್ದರೆ ಒಂದ್ಸತಿ ಹೋಗಿ ಟ್ರೈ ಮಾಡ್ಬೋದು. ಟಿಫಿನ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಅಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಮುಕ್ತಿ ಮಂದಿರ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಬಿಕಾಸ್ ಅಲ್ಲಿ ಮಿಡಲ್ ನಮಗೊಂದು ಸ್ವಲ್ಪ ಕೆಲಸ ಇತ್ತು ಒಂದು ಊರಲ್ಲಿ, ಅದನ್ನು ಮುಗಿಸ್ಕೊಂಡು ಹಾಗೆ ಮುಂದ್ಗಡೆ ಒಂದು 50 ಕಿಲೋಮೀಟರ್ ಹೋದರೆ ಮುಕ್ತಿ ಮಂದಿರ ಅಂತ ಹೇಳಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಸಿಗುತ್ತೆ. ಸೊ ಹಂಗಾಗಿ ಹೋಗಿ ಬರೋಣ, ಸಂಡೇ ಇದೆ ಅಂತ ಹೇಳಿ ಅಂದ್ಕೊಂಡ್ವಿ. ಸಡನ್ ಆಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ದಾರಿನಲ್ಲಿ ಹೋಗೋವಾಗ ಅದರ್ಗುಂಚಿ ಅಂತ ಹೇಳಿ ಊರಿದೆ. ಸೊ ಅಲ್ಲಿ ಅಪ್ಪಾಜಿ ಒಂದಿಷ್ಟು ನಮ್ಮದು ಅಲ್ಲಿ ಜಾಗ ಇದೆ ಅಲ್ವಾ, ಸೊ ಅಲ್ಲಿ ಅಂಗಡಿಗಳನ್ನ ಕಟ್ಟಿಸಿದ್ದಾರೆ, ಶಾಪ್ಸು. ಸೊ ಹಾಗಾಗಿ ಕೆಲಸ ಎಷ್ಟಾಗಿದೆ ಏನು ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ. ಸೊ ಮಮ್ಮಿನೂ ಕೂಡ ನೋಡಿರಲಿಲ್ಲ ಕಟ್ಟೋದಕ್ಕೆ ಸ್ಟಾರ್ಟ್ ಆದಮೇಲೆ. ಸೊ ಹಂಗಾಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ಇವಾಗ ಇಷ್ಟ ಆಗಿದೆ ಕೆಲಸ. ಸೊ ನೋಡಿಕೊಂಡು ಇವಾಗ ಮತ್ತೆ ಮುಂದೆ ಹೊರಡಬೇಕು. ಕಡೆ ಒಳಗೆ ಹಾಕಿ ಮ್ಯಾಗತ್ತೆ, ಒಳಗೆ ಕಡೆ ಹಚ್ಬೋದು. ನಾವು ಹುಬ್ಳಿಯಿಂದ ಬರೋವಾಗ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು, ಬಟ್ ಇವಾಗ ನೋಡಿ ಎಷ್ಟು ಬಿಸಿಲು ಬಂದಿದೆ ಅಂತ ಹೇಳಿ. ಸೊ ನಾನು ಲಕ್ಷ್ಮಿಗೆ ಇಟ್ಟಿರುವಂತಹ ಕಾಯಿ ಮೊಳಕೆ ಹೊಡೆದು ಗಿಡ ಆಗಿತ್ತು ಅಲ್ವಾ, ಸೊ ಅದನ್ನು ಇಲ್ಲೆಲ್ಲಾದರೂ ನೆಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ ತೊಗೊಂಡು ಬಂದ್ವಿ ಕಾರಲ್ಲಿ. ಸೊ ಇವಾಗ ಇಲ್ಲಿ ಇಟ್ಟಿದ್ದೀವಿ, ನೀವು ನೋಡ್ಬೋದು. ಸೊ ಇಲ್ಲಿ ಪ್ಲೇಸ್ ಚೆನ್ನಾಗಿದೆ ಅಲ್ವಾ, ಕಾಯಿ ನಮ್ಮದೇ ಒಂದು ನಾವೇ ಬೆಳೆಸಿರೋಂತಹ ಗಿಡ ಅಂತ ಅಂದರೆ ಒಂಥರ ಖುಷಿ ಇರುತ್ತೆ. ಸೊ ಅಲ್ಲಿ ಇಲ್ಲಿ ನೆಡೋದಕ್ಕಿಂತ ನಮ್ಮದೇ ಆದ ಒಂದು ಜಾಗದಲ್ಲಿ ನೆಟ್ಟರೆ ಚೆನ್ನಾಗಿರುತ್ತೆ, ಒಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಇಲ್ಲಿ ತೊಗೊಂಡು ಬಂದ್ವಿ. ಸೊ ಅಪ್ಪಾಜಿಗೆ ಹೇಳಿ ಇಲ್ಲಿ ಇಟ್ಟಿದ್ವಿ, ಯಾರಾದರೂ ಬಂದರೆ ನೆಡೆಸಿ ಅಂತ ಹೇಳಿ.
ಸೊ ಹಂಗಾಗಿ ಅದಕ್ಕೋಸ್ಕರ ಇಲ್ಲೊಂದು ಸ್ಟಾಪ್ ಆಗುತ್ತೆ, ನಾವು ಹಾಗೆ ಈ ಶಾಪ್ಸ್ ಯಾವ ರೀತಿ ಕಟ್ಟಿದ್ದಾರೆ ಅಂತ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಕೊಂಡು ಸೊ ಇವಾಗ ಇಲ್ಲಿ ನೋಡಿಕೊಂಡು ಹೋಗ್ತಾ ಇದ್ವಿ. ನನ್ನ ತಂಗಿದು ಸ್ವಲ್ಪ ವೀಡಿಯೋ ಮಾಡ್ತಾ ಇದ್ದೆ. ಅವಳು ನಾನು ಬರೀ ನಿಂದೆ ವೀಡಿಯೋ ಮಾಡ್ತೀನಿ, ನೀನು ನಾನು ಮಾಡೋದೇ ಇಲ್ಲ, ನಾನು ತೋರಿಸೋದೇ ಇಲ್ಲ ವೀಡಿಯೋನಲ್ಲಿ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ಲು. ಸೊ ಹಂಗಾಗಿ ಕೊಡು ನೀನು ತೋರಿಸ್ತೀನಿ ಅಂತ ಹೇಳಿ ಅವಳದು ಕೂಡ ವೀಡಿಯೋ ಮಾಡ್ತಾ ಇದ್ದೆ. ಅಪ್ಪಾಜಿ ಇವಾಗ ಜಸ್ಟ್ ಬಂದರು, ನೀವು ಇಲ್ಲಿ ನೋಡ್ಬೋದು. ಸೊ ಅವ್ರು ಬೆಳಿಗ್ಗೆಯಿಂದ ಆಲ್ಮೋಸ್ಟ್ ಸಂಜೆವರೆಗೂ ಇಲ್ಲೇ ಇರ್ತಾರೆ. ಮುಂದೆ ಇರಬೇಕು ಅಲ್ವಾ, ಏನಾದರೂ ನಾವು ಕಟ್ಟಿಸ್ತಿದ್ದೀವಿ ಅಂತ ಅಂದರೆ ಮುಂದೆ ಇದ್ರೇ ಅವ್ರು ಚೆನ್ನಾಗಿ ಮಾಡೋದು ಕೆಲಸನ. ಸೊ ಹಂಗಾಗಿ ಅಪ್ಪಾಜಿ ಅಲ್ಲೇ ಇದ್ದರು. ನಾವಷ್ಟೇ ಇವಾಗ ಮುಕ್ತಿ ಮಂದಿರ ಹೋಗ್ತಾ ಇದ್ದೀವಿ. ಅಪ್ಪಾಜಿ ಇಲ್ಲ ನಾನು ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ನಾವಷ್ಟೇ ಹೋಗ್ತಾ ಇದ್ದೀವಿ. ಸೊ ಕ್ಲೈಮೇಟ್ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಫುಲ್ ಬಿಸಿಲು ಇರಲಿಲ್ಲ, ಫುಲ್ ಮಳೆನೂ ಇರಲಿಲ್ಲ, ಒಂಥರ ಮೋಡ ಮೋಡ ಚೆನ್ನಾಗಿತ್ತು. ಸೊ ಈ ಹೋಗ್ತಾ ಇರುವಂತಹ ದಾರಿ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾ ಇತ್ತು. ಸೊ ಹಂಗಾಗಿ ವಿಡಿಯೋ ಶೂಟ್ ಮಾಡಿಕೊಂಡೆ. ಫುಲ್ ಗ್ರೀನರಿ ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವಿವಾಗ ಮುಕ್ತಿ ಮಂದಿರ ರೀಚ್ ಆದ್ವಿ. ಟೆಂಪಲ್ ನೋಡ್ಬೋದು ನೀವು ಇಲ್ಲಿ ತುಂಬ ಚೆನ್ನಾಗಿದೆ. ಹೊರಗಡೆಯಿಂದ ವ್ಯೂ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಗಂಗಾಧರ ಸ್ವಾಮಿಗಳವರದು ನಿಮಗೆ ಗದ್ದುಗೆ ಇದೆ, ನೋಡೋದಕ್ಕೆ ಸಿಗುತ್ತೆ. ಸೊ ಹಾಗೆಯೇ ಇಲ್ಲಿ ತುಂಬ ಶಿವಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಹಾಗೆಯೇ ಇಲ್ಲಿ ಸ್ವಲ್ಪ ಏನೋ ರಿನೋವೇಷನ್ ಕೂಡ ನಡೀತಾ ಇತ್ತು. ಸೊ ಹಾಗಾಗಿ ಆ ಕಡೆ ಒಂದು ಸ್ವಲ್ಪ ಈ ಕಡೆ ಒಂದು ಸ್ವಲ್ಪ ಲಿಂಗುಗಳನ್ನೆಲ್ಲ ಇಟ್ಟಿದ್ರು. ಬಟ್ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ನಾನು. ತುಂಬಾ ಚೆನ್ನಾಗಿದೆ ಪ್ಲೇಸು. ಒನ್ ಡೇ ಸುಮ್ಮನೆ ಎಲ್ಲಾದರೂ ಹೋಗಿ ಬರಬೇಕು ಅಂತ ಅಂದರೆ ಹೋಗ್ಬೋದು. ಚೆನ್ನಾಗಿದೆ, ಪ್ರಶಾಂತವಾಗಿದೆ. ಎಷ್ಟು ಓಪನ್ ಪ್ಲೇಸ್ ಅಂತ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಚೆನ್ನಾಗಿತ್ತು. ಒಂಥರ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು ಅಂತಲೇ ಹೇಳ್ಬೋದು. ಸೊ ಹಿಂದೆ ಒಂದು ಸತಿ ಬಂದಿದ್ದೆ ನಾನು, ಸಡನ್ನಾಗಿ ನನಗೆ ನೆನಪಿರಲಿಲ್ಲ ಈ ಪ್ಲೇಸು. ಹಂಗೆ ಮಮ್ಮಿ ಹೋಗೋಣ ಅಂತ ಹೇಳಿದ್ದಕ್ಕೆ ನಾವು ಡಿಸೈಡ್ ಮಾಡಿಕೊಂಡು ಹೋಗಿ ಬರೋಣ ಅಂತ ಹೇಳಿ ಬಂದ್ವಿ ಅಷ್ಟೇ. ಇವಾಗ ವೀಕೆಂಡ್ಸ್ ಅಂದರೆ ಹಾಗೆ ಅಲ್ವಾ, ಅದೇನೋ ಒಂದು ರೀತಿ ನಮ್ಮ ಮೈಂಡ್ ಸೆಟ್ ಆಗಿದೆ ಅಂತ ಅನಿಸುತ್ತೆ ಮೇ ಬಿ. ವೀಕೆಂಡ್ ಆದರೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ದೂರ ಹೋಗಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲೇ ಎಲ್ಲಾದರೂ ನಿಯರ್ ಬೈ ಹೋಗಿ ಬರಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಬಿಕಾಸ್ 1 ವೀಕ್ ಫುಲ್ ಕೆಲಸ ಮಾಡಿರ್ತೀವಿ, ವರ್ಕ್ ಟೆನ್ಷನ್ ಇರುತ್ತೆ, ಪ್ರೆಷರ್ ಇರುತ್ತೆ. ಸೊ 1 ವೀಕ್ ಆದಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡಾಗಿ ಕಾಮಾಗಿ ಹೊರಗಡೆ ಎಲ್ಲಾದರೂ ಒಂದು ಔಟಿಂಗ್ ಅಂತ ಹೋಗಿ ಬಂದರೆ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ವೀಕಿಗೆ ವರ್ಕ್ ಮಾಡೋದಕ್ಕೆ ನಮ್ಮ ಮೈಂಡನ್ನ ಪ್ರಿಪೇರ್ ಮಾಡಬೇಕು ಅಲ್ವಾ. ಸೊ ಹಂಗಾಗಿ ವೀಕೆಂಡಲ್ಲಿ ಸ್ವಲ್ಪ ಎಲ್ಲಾದರೂ ಹೋಗಬೇಕು ಅಂತ ಅನಿಸುತ್ತೆ. ನನಗೆ ಈ ಥರ ಅನಿಸುತ್ತೆ. ಬಟ್ ಹೋಗಲೇಬೇಕು ಅಂತ ಏನಿಲ್ಲ, ಎಲ್ಲಾದರೂ ಹೋಗಬೇಕು ಅಂತ ಸಡನ್ನಾಗಿ ಅನಿಸಿದರೆ ಹೋಗ್ಬಿಡ್ತೀವಿ. ನಾವು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಏನಾದರೂ ಮುಂಚೆನೇ ಮಾಡಿರೋಂತಹ ಪ್ಲ್ಯಾನ್ಸು ಯಾವುದೂ ವರ್ಕೌಟ್ ಆಗೋಲ್ಲ ಅಂತ ಹೇಳ್ಬೋದು. ಸಡನ್ನಾಗಿ ಏನು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ, ಅದೇ ವರ್ಕೌಟ್ ಆಗೋದು. ಸೊ ಹಂಗಾಗಿ ನಾವು ಮುಂಚೆ ಪ್ಲ್ಯಾನೇ ಮಾಡೋದಿಲ್ಲ. ಸಡನ್ನಾಗಿ ಎಲ್ಲಾದರೂ ಹೋಗಬೇಕು ಅಂತ ಅನಿಸಿದರೆ ಹೋಗ್ಬಿಡ್ತೀವಿ. ಮುಂಚೆ ಪ್ಲ್ಯಾನ್ ಮಾಡಿದರೆ ಅದು ಸಕ್ಸಸ್ ಆಗಲ್ಲ. ತುಂಬ ಸಲ ಹಿಂಗೆ ಆಗಿದೆ. ಸೊ ಹಾಗಾಗಿ ನಾವು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗಬೇಕು ಅಂತ ಅನಿಸಿದ್ರೆ ಸಡನ್ನಾಗಿ ಹೋಗ್ಬಿಡೋದು, ಈ ಥರ ಮಾಡ್ತೀವಿ. ಸೊ ನೀವೆಲ್ಲ ಹೆಂಗೆ ಮಾಡ್ತೀರಾ? ನಿಮಗೂ ಔಟಿಂಗ್ ಅಂದರೆ ವೀಕೆಂಡಲ್ಲಿ ಹೋಗಬೇಕು ಅಂತ ಅನಿಸುತ್ತಾ? ವರ್ಕ್ ಪ್ರೆಷರ್ ಎಲ್ಲನೂ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೊರಗಡೆ ಹೋಗಬೇಕು ಅನಿಸುತ್ತಾ? ಹೇಗೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ನಾವಿವಾಗ ಮುಕ್ತಿ ಮಂದಿರಕ್ಕೆ ಬಂದಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ಶಿವಲಿಂಗಗಳನ್ನ ಮಾಡಿದ್ದಾರೆ ಅಂತ ಹೇಳಿ. ಚೆನ್ನಾಗಿದೆ, ಬಟ್ ಮುಂಚೆ ಚೆನ್ನಾಗಿತ್ತು. ಬಟ್ ಇವಾಗ ಸ್ವಲ್ಪ ಎಲ್ಲ ಹುಲ್ಲು ಎಲ್ಲ ಬೆಳೆದಿದೆ ಆ್ಯಕ್ಚುಲಿ. ಸೊ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ.
ಅಷ್ಟಿದ್ವಾ ತೋರಿಸು ಕಡೆ ಎಲ್ಲ ಇದ್ದು ಏನಲ್ಪ ಎಲ್ಲ ಇದ್ದು ಕೇಳಿರ್ಬೇಕಾಗತ್ತೆ ಯಾರ ತುಂಬ ಬಿಲ್ವಪತ್ರೆ ಮರಗಳಿತ್ತು. ಸೊ ಹಂಗಾಗಿ ಸ್ವಲ್ಪ ಹರ್ಕೊಳ್ಳೋಣ, ಚೆನ್ನಾಗಿತ್ತು, ಕೈಗೆ ಸಿಗೋ ರೀತಿಯಲ್ಲಿತ್ತು. ಸೊ ಹಂಗಾಗಿ ಸ್ವಲ್ಪ ಹರ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ಕೊತಾ ಇದ್ವಿ. ಚೆನ್ನಾಗಿತ್ತು ಪ್ಲೇಸ್ ಮಾತ್ರ. ಒನ್ ಡೇ ತುಂಬ ಚೆನ್ನಾಗಿ ಹೋಗಿ ಬಂದ್ವಿ. ಇಷ್ಟೇ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.